ಬ್ರಹ್ಮ ಸಮೂಹ, ಅರ್ಚಕ ಕುಟುಂಬ, ಕ್ಷೇತ್ರವಾಸಿಗಳು, ಬುದ್ಧಾದಿಗಳು, ಬ್ರಹ್ಮ ಸಪರಿವಾರ ಸಾನ್ನಿಧ್ಯ ಹಾಗೂ ಇರುವಂಥ ಒಂದು ಶಕ್ತಿ ಸಾನ್ನಿಧ್ಯ, ವಿಶೇಷವಾಗಿ ಎಲ್ಲ ಹಿರಿತನದವರೆಲ್ಲ ಒಂದು ಆರಾಧಿಸಿಕೊಂಡು ಬಂದಿರತಕ್ಕಂಥ ದೇವತಾ ಶಕ್ತಿಗಳು, ಮಧ್ಯಂತರದಲ್ಲಿ ಎಲ್ಲ ಒಂದು ಮನ್ನಪಟ್ಟಂಥದ್ದಾದರೂ ಸಹ ತಂತ್ರವಾಗಿ ಆ ಯೋಗ ಅನುಗ್ರಹ ಕೇಳುವಂಥದ್ದು ಲಭಿಸಿ ಸಂವಿಧಾನದ ಒಂದು ಅನುಗ್ರಹದಿಂದ ಜೀರ್ಣೋದ್ಧಾರಗೊಂಡು ವರ್ಷಂಪ್ರತಿಯಾಗಿ ಕಟ್ಟುಕಟ್ಟಲೆ ಭಾಗವಾಗಿ ನಡೆಸಿಕೊಂಡು ಬಂದಂಥದ್ದು ಸೇವೆ. ಹಾಗೆ ಇಂದಿಗೆ ಪೂರ್ವಿಕರೆಲ್ಲ ನಡೆಸಿಕೊಂಡು ಬಂದಂಥ ಸೇವೆ ಏನೇನಂತ ಹೇಳುವಂಥದ್ದು ಸರಿಯಾಗಿ ಗೊತ್ತಿಲ್ಲದಿದ್ದರೂ ಸಹ ಇಂದಿಗೆ ಶ್ರದ್ಧಾಭಕ್ತಿಪೂರ್ವಕವಾಗಿ ಎಲ್ಲ ಸಾನ್ನಿಧ್ಯಗಳಿಗೆ ಬೇಕಾದ ಸೇವೆ ಭಾಗ ಅಂತೇಳುವಂಥದ್ದೆಲ್ಲ ನಡೆಸಿಕೊಂಡು ಬಂದಂಥದ್ದು ಕುಟುಂಬ. ಅದರಂತೆ ಮಧ್ಯಾಹ್ನ ಕಾಲದಲ್ಲಿ ಯೋಗಾಯಾಗ, ನವಕ ಪ್ರಧಾನ ಹೋಮ, ಕಲಶಾಭಿಷೇಕ, ಪ್ರಸನ್ನ ಪೂಜಾದಿಗಳು, ಅನ್ನ ಸಂತರ್ಪಣೆ ಹಾಗೂ ನಾಗ ಸಂವಿಧಾನದಲ್ಲಿ ಆಶ್ಲೇಷ ಬಲಿದಾನ ಇದೆಲ್ಲ ನಡೆಸಿಕೊಂಡಂಥದ್ದಾಗಿದೆ. ನಂತರವಾಗಿ ಮುಂದೆ ಸಂವಿಧಾನದ ಒಂದು ಪ್ರಸಾದ ಅನುಗ್ರಹ ಪಡೆದು ಭಂಡಾರವನ್ನು ಕೊಂಡು ಹೋಗಿ ಅಲ್ಲಿ ದೇವತೆಗಳ ಸಿರಿ ಶೃಂಗಾರ ನೇಮೋತ್ಸವ ಅಂತೇಳುವಂಥ ನಡೆಸಿ ಆಯಾಯ ದೇವತೆಗಳಿಂದೆಲ್ಲ ಒಂದು ಅಮೃತ ಮುಗಿ ಮಹಾಪ್ರಸಾದ ಅಂತೇಳುವಂಥದ್ದು ಪಡೆಯುವಂಥದ್ದು ಒಂದು ಸಿಗೋಗ ಇನ್ನೆಲ್ಲ ಒಂದು ನಡೆಸಿಕೊಂಡು ಬಂದಂಥ ಕುಟುಂಬ ಅಲ್ವಾ. ಅದರಿಂದ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಉತ್ಪತ್ತಿ ಇಲ್ಲವಾದರೂ ಸಹ ಉದ್ಯೋಗ ವ್ಯವಹಾರದಲ್ಲಿ ಬೇಕಾದ ಅನುಗ್ರಹ ಭಾಗವನ್ನು ಅನುಗ್ರಹಿಸಿ ಇದಕ್ಕೆಲ್ಲ ಒಂದು ತೊಂದರೆ ಆಗದ ರೀತಿ ಸಂವಿಧಾನ ಅನುಗ್ರಹಿಸುತ್ತಾ ಬಂದಿದೆ. ಅದರಂತೆ ಇವತ್ತು ನಡೆಯುವಂಥ ಸೇವೆಯನ್ನೆಲ್ಲ ಸಂವಿಧಾನವು ಪರಿವಾರ ದೇವತೆಗಳ ಸಂತೋಷಪಟ್ಟು ಇದರ ಒಂದು ಸಂಪೂರ್ಣ ಅನುಗ್ರಹ ಏನಿದೆಯೋ ಅದೆಲ್ಲ ವಿತರಣೆ ಆಗ್ತಾ ಇರ್ತದೆ ಸಂವಿಧಾನದಿಂದ. ಹಾಗೆಯೇ ಎಲ್ಲ ಎಣಿಸಿದ ಕಾರ್ಯಗಳೆಲ್ಲ ಶುಭ ಕಾರ್ಯ ಇರ್ಬೋದು ಹಾಗೂ ಕೆಲವೆಲ್ಲ ಒಂದು ಕಾರ್ಯಭಾಗಕ್ಕೆ ಎಲ್ಲ ಅನುಗ್ರಹ ಆಗಿದೆ ಸಂವಿಧಾನದಿಂದ. ಆದ್ದರಿಂದ ಮುಂದೆಲ್ಲ ಒಂದು ಅನುಗ್ರಹ ಶಾಶ್ವತವಾಗಿ ಉಳಿಯುವಂಥದ್ದಾಗಿ ಕ್ಷೇತ್ರದ ಕೀರ್ತಿಯನ್ನು ಮೆರೆದಾಡಿಸಿಕೊಂಡು ಹಾಗೆ ಅರ್ಚಕ ಕುಟುಂಬಕ್ಕೂ ಬದ್ಧವರ್ಗಕ್ಕೂ ಏನು ಬೇಕು ಅದೆಲ್ಲವನ್ನು ಅನುಗ್ರಹಿಸಿ ತಲುಪಬೇಕಾದ ಸೇವೆ ಭಾಗವನ್ನೆಲ್ಲ ಹೆಚ್ಚಿನದಾಗಿ ಸಾನ್ನಿಧ್ಯ ಮಾಡಿಕೊಳ್ತಾರೆ.
ಅದೆಲ್ಲ ಇವತ್ತು ಕೊಟ್ಟಂಥ ಸೇವೆ ಸಂತೋಷದಿಂದ ಸ್ವೀಕಾರ ಆಗಿದೆ. ಕೇಳಲಿಕ್ಕೆ ಏನಾದ್ರು ಇದೆಯಾ?